ಇದು ಫಸ್ಟ್ನೇ ಮೂವಿ ಅವ್ರು ಮಾಡೋದು. ಈ ಆತಂಕ ಗೊಂದಲಗಳು ಏನು ಇಲ್ಲದೆ ಹೋಗಿದ್ರೆ ತುಂಬ ಆಸೆ ಇತ್ತಲ್ಲ, ಅದು ರೀಚ್ ಆಗ್ಬೋದಲ್ಲ. ಈ ಗೊಂದಲಗಳಿಂದ ಪಾಪ ಅವರು ಬಂದು ಸಿನಿಮಾ ನೋಡೋಕ್ಕಾಗ್ತಿಲ್ಲ. ಇನ್ನೂ ರಿಲೀಸ್ ಆಗಿದ್ದಾರೆ. ಅವ್ರಿಗೂ ಆಸೆ ಇತ್ತು, ಫಸ್ಟ್ ಮೂವಿ ಮಾಡಿದ್ದೀನಿ, ಅದಕ್ಕೋಸ್ಕರ 3 ವರ್ಷ ಕಷ್ಟಪಟ್ಟಿದ್ದೀನಿ. ಎಲ್ಲ ಒಂದು ಕಡೆ ಗಿಲ್ಟ್ ಕಾರ್ಡ್, ನಾನು ಮಾಡಿದ ಫಸ್ಟ್ನೇ ಮೂವಿ ಇಷ್ಟು ದೊಡ್ಡ ಪರದೆಯಲ್ಲಿ ಬರ್ತಾಯಿದ್ದೀನಿ ನೋಡ್ದೋದಕ್ಕೆ ಅವ್ರಿಗೂ ಸ್ವಲ್ಪ ಬೇಜಾರಿದೆ. ಪಾಪ ಬೆಳೀತಿದ್ದಾನೆ, ಬೆಳೆಯೋಕ್ಕೆ ಬಿಡಬೇಕು. ಚಿಕ್ಕದ್ರಿದ್ದಾಗಲೇ ಚೂಟ್ ಬಿಟ್ರೆ ಎಲ್ಲಿ ಮೇಡಮ್ ಬೆಳೆಯೋಕ್ಕಾಗ್ಬಿಡುತ್ತೆ. ಇಲ್ಲ ಮೇಡಮ್, ಗೊತ್ತಿರಲಿಲ್ಲ. ಅವರೇ ಕೆಲವೊಂದು ವೀಡಿಯೋದಲ್ಲಿ ಪಾಪ ಅವ್ರಿಗೆ ಏನು ತಾನೇ ಗೊತ್ತು ಅಂತಾರೆ, ಕೆಲವೊಂದು ಪ್ರೀಪ್ಲಾನ್ ಮಾಡಿಬಿಟ್ಟು ಗಂಡ ಹೆಂಡತಿ ಸೇರ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಮೇಡಮ್, ಅವ್ರು ಹೇಳೋದ್ರಲ್ಲೇ ಅವರೇ ಕನ್ಫ್ಯೂಸ್ ಇದೆ. ನಾವು ಅದ್ರ ಬಗ್ಗೆ ಏನೂ ಕೇಳಿಲ್ಲ ಮೇಡಮ್. ಪಾಪ ಅವರು ತುಂಬ ವೀಕ್ ಆಗಿ ಹೋಗಿದ್ದಾರೆ. ಮತ್ತು ನಾವು ಅದ್ರ ಬಗ್ಗೆ ಕೇಳೋದು, ಅವರು ಅದ್ರ ಬಗ್ಗೆ ಇನ್ನೂ ತುಂಬ ಗಾಢವಾಗಿ ಯೋಚನೆ ಮಾಡೋದು. ಫ್ಯಾಮಿಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಈಗ ಸಡನ್ನಾಗಿ ಯಾರೋ ಒಬ್ಬರು ಆರೋಪ ಮಾಡಿದ್ದಾರೆ ಅದು ಹೆಂಗೆ ನಂಬಕ್ಕಾಗುತ್ತೆ ಮೇಡಮ್? ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟಿಂಗ್ ಮಾಡೋರೆಲ್ಲ ಸೇರಿಬಿಟ್ಟು ಪ್ರಮೋಷನ್ ಮಾಡಿದ್ದಾರೆ. ನಾನು ಇನ್ನೊಂದು ಹೆಜ್ಜೆ ಸ್ಟೆಪ್ ಇಟ್ಬೇಕನ್ನೋ ಟೈಮಲ್ಲಿ ಕೆಳಗಡೆ ಬಿದ್ದರು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಕುಲದಲ್ಲಿ ಕೀಳು ಯಾವುದು ರಾಜ್ಯದಾದ್ಯಂತ ತೆರೆ ಕಂಡಿರುವಂತಹದ್ದು ಸಿನಿಮಾ ಇದು. ಇವತ್ತು ಅದರಲ್ಲಿ ನಾಯಕ ನಟನಾಗಿ ನಟಿಸಿರುವಂತಹ ಮಡೇನೂರು ಮನು ಅವರ ವೈಫ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಅನ್ಕೊಂಡಿರ್ಬೋದು, ನನ್ನ ಗಂಡನ ಹೊಸ ಸಿನಿಮಾ, ಒಂದು ಹೊಸ ಹೆಜ್ಜೆ ಇಡ್ತಿದ್ದಾರೆ ಸಿನಿಮಾ ರಂಗಕ್ಕೆ ಅನ್ನುವಂಥದ್ದು ಎಲ್ಲರಲ್ಲೂ ಖುಷಿ ಮೂಡೇ ಇರುತ್ತೆ. ನಿಮಗೆ ಅದು 10 ಪಟ್ಟು ಹೆಚ್ಚಾಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಒಂದು ಇಶ್ಯೂ ಆಯಿತು, ಒಂದು ಆತಂಕ ಸೃಷ್ಟಿಯಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇದು ಫಸ್ಟ್ನೇ ಮೂವಿ ಅವ್ರು ಮಾಡೋದು. ಈ ಆತಂಕ ಗೊಂದಲಗಳು ಏನು ಇಲ್ಲದೆ ಹೋಗಿದ್ರೆ ತುಂಬ ಆಸೆ ಇತ್ತಲ್ಲ, ಅದು ರೀಚ್ ಆಗ್ಬೋದಾಯಿತು. ಈ ಗೊಂದಲಗಳಿಂದ ಪಾಪ ಅವರು ಬಂದು ಸಿನಿಮಾ ನೋಡೋಕ್ಕಾಗ್ತಿಲ್ಲ. ಇನ್ನೂ ರಿಲೀಸ್ ಆಗಿದ್ದಾರೆ. ಅವ್ರಿಗೂ ಆಸೆ ಇತ್ತು, ಫಸ್ಟ್ ಮೂವಿ ಮಾಡಿದ್ದೀನಿ, ಅದಕ್ಕೋಸ್ಕರ 3 ವರ್ಷ ಕಷ್ಟಪಟ್ಟಿದ್ದೀನಿ, ಆ ಬಾಡಿ ಎಲ್ಲನೂ ಇದು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೂ ಆಸೆ ಇತ್ತು. ಆದರೆ ಎಲ್ಲ ಒಂದು ಕಡೆ ಗಿಲ್ಟ್ ಕಾರ್ಡ್, ನಾನು ಮಾಡಿದ ಫಸ್ಟ್ನೇ ಮೂವಿ ಇಷ್ಟು ದೊಡ್ಡ ಪರದೆಯಲ್ಲಿ ಬರ್ತಾಯಿದ್ದೀನಿ ನೋಡ್ದೋದಕ್ಕೆ ಅವ್ರಿಗೂ ಸ್ವಲ್ಪ ಬೇಜಾರಿದೆ. ಏನೂ ಮಾಡೋಕ್ಕಾಗಲ್ಲ. ಸತತ 3 ವರ್ಷ ಕಷ್ಟಪಟ್ಟಿರುವಂಥ, ಪರಿಶ್ರಮ ಹಾಕಿರುವಂಥದ್ದು ಎಲ್ಲೋ ಒಂದು ಕಡೆ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು, ಏನೋ ಒಂದು ಸಣ್ಣ ಘಟನೆಯಿಂದ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಮಾಡೋಕ್ಕಾಗುತ್ತೆ ಮೇಡಮ್? ನಾವು ಕೇಳೋದಷ್ಟೇ, ಅದು ಯಾರು ಇದಾಗಿದ್ದಾರೆ, ಒಂದು ವಾರ ಬಿಟ್ಟಾದರೂ ಮಾಡ್ಬೋದಾಗಿತ್ತು. ಇದೆಲ್ಲೂ ಹೋಗ್ತಾ ಇರಲಿಲ್ಲ. ನಾವು ಅದನ್ನೇ ಕೇಳ್ಕೊತಾ ಇರೋದು. ಪಾಪ ಬೆಳೀತಿದ್ದಾನೆ, ಬೆಳೆಯೋಕ್ಕೆ ಬಿಡಬೇಕು. ಚಿಕ್ಕದ್ರಿದ್ದಾಗಲೇ ಚೂಟ್ ಬಿಟ್ರೆ ಎಲ್ಲಿ ಮೇಡಮ್ ಬೆಳೆಯೋಕ್ಕಾಗ್ಬಿಡುತ್ತೆ. ಏನು ಮಾಡೋಕ್ಕೆ? ಮ್ಯಾಮ್, ಅವರು ಸಂತ್ರಸ್ತೆ ಅವ್ರು ಹೇಳ್ತಾ ಇರುವಂಥದ್ದು, ನಮ್ಮ ಲಿವಿಂಗ್ ಟುಗೆದರಲ್ಲಿ ಇದ್ದಿದ್ದು ಅವ್ರ ವೈಫಿಗೆಲ್ಲ ಗೊತ್ತಿತ್ತು, ಹಾಗೆ ಹೀಗೆ ಅನ್ನುವಂಥದ್ದು ನೀವು ಕೇಳಿರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಅವಾಗ ನಿಮಗೆ ಏನು ಅನ್ನಿಸ್ತಾ ಇತ್ತು ಮೇಡಮ್? ಗೊತ್ತಿತ್ತಾ ನಿಮಗೆ ಮೊದಲೇ ಏನಾದರೂ? ಇಲ್ಲ ಮೇಡಮ್, ಗೊತ್ತಿರಲಿಲ್ಲ. ಅವರೇ ಕೆಲವೊಂದು ವೀಡಿಯೋದಲ್ಲಿ ಪಾಪ ಅವ್ರಿಗೆ ಏನು ತಾನೇ ಗೊತ್ತು ಅಂತಾರೆ, ಕೆಲವೊಂದು ಪ್ರೀಪ್ಲಾನ್ ಮಾಡಿಬಿಟ್ಟು ಗಂಡ ಹೆಂಡತಿ ಸೇರ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಮೇಡಮ್, ಅವ್ರು ಹೇಳೋದ್ರಲ್ಲೇ ಅವರೇ ಕನ್ಫ್ಯೂಸ್ ಇದೆ. ಅವ್ರು ಕನ್ಫ್ಯೂಸ್ ಇಟ್ಕೊಂಡು ನಮ್ಮನ್ನೆಲ್ಲರನ್ನೂ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ನನಗೆ ಗೊತ್ತಿರಲಿಲ್ಲ, ಆ ವಿಚಾರ ಗೊತ್ತಿರಲಿಲ್ಲ ಮೇಡಮ್. ಓಕೆ, ನೀವು ಮನು ಅವ್ರನ್ನ ಜೈಲಿಗೆ ಹಾಕಿದಾಗ ನೀವೇನಾದ್ರು ಹೋಗಿದ್ರಾ, ನೋಡಕ್ಕೆ ಹೋಗಿದ್ರಾ, ಮಾತಾಡ್ಸಿದ್ರಾ? ಹೌದು ಮೇಡಮ್, ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ವಿ. ಓಕೆ, ಇವಾಗ ನ್ಯೂಸ್ಗಳೆಲ್ಲ ನೋಡಿರ್ಬೋದು, ಅಲ್ಲೂ ಕೂಡ ಟಿವಿಗಳ ವ್ಯವಸ್ಥೆ ಇರುವಂಥದ್ದು ಜೈಲ್ಗಳಲ್ಲೂ ಕೂಡ. ಏನಾದರೂ ನೋಡಿದ್ರಂತ ಇವರ ನ್ಯೂಸ್ಗಳನ್ನ ಅನ್ನುವಂಥದ್ದು ಏನಾದರೂ ಕೇಳಿದ್ರಾ ನೀವು? ನಾವು ಅದ್ರ ಬಗ್ಗೆ ಏನೂ ಕೇಳಿಲ್ಲ ಮೇಡಮ್. ಪಾಪ ಅವರು ತುಂಬ ವೀಕ್ ಆಗಿ ಹೋಗಿದ್ದಾರೆ. ಮತ್ತು ನಾವು ಅದ್ರ ಬಗ್ಗೆ ಕೇಳೋದು, ಅವರು ಅದ್ರ ಬಗ್ಗೆ ಇನ್ನೂ ತುಂಬ ಗಾಢವಾಗಿ ಯೋಚನೆ ಮಾಡೋದು. ಅದ್ರ ಬಗ್ಗೆ ನಾವು ಏನೂ ಕೇಳಲಿಲ್ಲ, ಹೋಗಿ ನೋಡ್ಕೊಂಡು ಬರ್ತಾಯಿತ್ತು. ಓಕೆ, ಈ ಆತಂಕ ಸೃಷ್ಟಿ ಆದಾಗ, ಈ ಇಶ್ಯೂ ಆದಾಗ ಫ್ಯಾಮಿಲಿ ಕಡೆಯಿಂದ ರೆಸ್ಪಾಂಡ್ ಹೇಗಿತ್ತು? ಕೆಲವರು ದೂಷಿಸೋರು ಇರ್ತಾರೆ, ಕೆಲವರು ಓಕೆ ಏನೂ ಆಗಿಲ್ಲ, ಈ ಹುಡುಗ ನಮಗೆ ಗೊತ್ತು ಅನ್ನುವಂಥವ್ರು ಇರ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸ್ ಹೆಂಗಿತ್ತು ಅನ್ನುವಂಥದ್ದು? ಫ್ಯಾಮಿಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಈಗ ಸಡನ್ನಾಗಿ ಯಾರೋ ಒಬ್ಬರು ಆರೋಪ ಮಾಡಿದ್ದಾರೆ ಅದು ಹೆಂಗೆ ನಂಬಕ್ಕಾಗುತ್ತೆ ಮೇಡಮ್? ನಾವು ಎಲ್ಲ ಸಪೋರ್ಟಿಂಗ್ ನಿಂತಿದ್ದಾರೆ. ಆ ಥರ ಯಾರೂ ಕೆಟ್ಟದ್ದು ಮಾಡಿದ್ದಾನೆ ಅನ್ನೋದು ಅವ್ರ ಮೈಂಡಲ್ಲಿ ಏನೂ ಇಲ್ಲ. ನಿಮ್ಮ ಮಗಳು ಕೂಡ ಅವರಿಗೆ ಏನಾದರೂ ಗೊತ್ತಾಗಿತ್ತಾ, ಅಪ್ಪ ಇಷ್ಟೊಂದು ಒಂದು 4-5 ದಿನದಿಂದ ಮನೇಲಿ ಇರಲಿಲ್ಲ ಅನ್ನುವಂಥದ್ದು? ಸೊ ಏನಾದರೂ ಕೇಳ್ತಾ ಇದ್ರ ಅಪ್ಪ ಇಲ್ಲಿ ಅನ್ನುವಂಥದ್ದು, ಅಥವಾ ಗೊತ್ತಿತ್ತಾ ಅವರಿಗೆ ಅನ್ನುವಂಥದ್ದು? ಇಲ್ಲ, ಆ ಚಿಕ್ಕ ಮಗುಗೆ ನಾವು ಏನು ಹೇಳೋಕ್ಕಾಗಲ್ಲ. ಅವ್ರ ಮೈಂಡಲ್ಲಿ ನಾವು ಏನು ಹೇಳಿರ್ತೀವೋ, ಈಗಿನ ಜನ್ರೇಷನ್ಗೆ ಮಕ್ಕಳು ತುಂಬ ಶಾರ್ಪ್ ಇರ್ತವೆ. ನಾವು ಏನೋ ಹೇಳಿದ್ರು ಅಂದಾಗ ಅವ್ರ ಅಪ್ಪ ಬಂದು ಅದನ್ನೇ ಕೇಳಿಬಿಡ್ತಾರೆ. ಅಪ್ಪ ನೀನು ಜೈಲಲ್ಲಿದ್ದೆ ಅಂತ ಹೇಳ್ಬಿಟ್ಟು. ನಾವು ಆ ಪಾಪಗೆ ಏನೂ ಹೇಳಿಲ್ಲ. ಎಲ್ಲಿ ಕೇಳಿದ್ದಾರೆ ಅಂದರೆ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಅಂತೆಲ್ಲ ಹೇಳಿದ್ದೀನಿ ನನ್ನ ಮಗಳಿಗೆ. ಎಷ್ಟೋ ವರ್ಷದ ಪರಿಶ್ರಮ ಮ್ಯಾಮ್. ಇವಾಗ ಯಾರು ಕೂಡ ಈ ಥರ ಪ್ರಮೋಷನ್ಗಳನ್ನ ಮಾಡಿರಲಿಲ್ಲ. ಎಲ್ಲೆಲ್ಲೋ ಹೋಗಿ ಮಾಡಿ, ಎಲ್ಲೆಡೆ ಹೋಗಿ ಪ್ರಮೋಷನ್ ಮಾಡಿರುವಂಥದ್ದು. ಸಡನ್ನಾಗಿ ಇನ್ನೇನು ಮುಂದೆ ಹೆಜ್ಜೆ ಇಡಬೇಕು ಅನ್ನುವಂಥದ್ದು, ಅದ್ದೂರಿಯಾಗಿ ಇನ್ನೇನು ಥಿಯೇಟ್ರಿಗೆ ಹೋಗಬೇಕು ಅನ್ಬೇಕಾದ್ರೆ ನೈಟ್ ಈ ಥರ ಆಗಿರುವಂಥದ್ದು. ಸೊ ಅದೊಂಥರ ಬರಸಿಡ್ಲು ಬಡ್ದಂಗೆ ಇರುತ್ತೆ. ಸೊ ನಿಮ್ಮ ಮನೇಲಿ ಯಾವ ಥರ ಆಗಿತ್ತು ಅನ್ನುವಂಥದ್ದು? ಅಂದರೆ ಮೇಡಮ್, ಇವ್ರ ಪ್ರಮೋಷನಿಗೋಸ್ಕರ ತುಂಬ, ಅಂದರೆ ಈಗ ನಾವು ಮದುವೆ ಇನ್ವಿಟೇಷನ್ ಹೆಂಗೆ ಕೊಡ್ತೀವಿ ಆ ಥರ ಎಲ್ಲ ಬಂದಿದ್ದಾರೆ ಮೇಡಮ್. ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್, ನೋಡಿ 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 ಅಂತ ಹೇಳ್ಬಿಟ್ಟು ಎಲ್ಲ ತಲೆ ಹೊಂಚಿದ್ದಾರೆ, ಮಾಡಿದ್ದಾರೆ, ಪ್ರಮೋಷನ್ ಮಾಡಿದ್ದಾರೆ. ನಿದ್ದೆ ಇಲ್ಲದ, ಊಟ ತಿಂಡಿ ಎಲ್ಲನೂ ಬಿಟ್ಟು ಎಲ್ಲರೂ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟಿಂಗ್ ಮಾಡೋರೆಲ್ಲ ಸೇರಿಬಿಟ್ಟು ಪ್ರಮೋಷನ್ ಮಾಡಿದ್ದಾರೆ. ನಾನು ಇನ್ನೊಂದು ಹೆಜ್ಜೆ ಸ್ಟೆಪ್ ಇಟ್ಬೇಕನ್ನೋ ಟೈಮಲ್ಲಿ ಕೆಳಗಡೆ ಬಿದ್ದರು. ಅದು ತುಂಬ ನೋವಿದೆ.
ಭಗವಂತ ಅವ್ನು ನೋಡ್ಕೋತಾನೆ. ಆಗೋದಿಲ್ದವ್ರು ಯಾರು ಇದ್ರ ಮಡೇನವ್ರ ಮನೆಯವರಿಗೆ ನಿಮಗೆ ಗೊತ್ತಿರೋ ಹಂಗೆ? ಇಲ್ಲ ಮೇಡಮ್, ಆ ಥರ ಆಗದೋದ್ರೆ ಯಾರೂ ಇರಲಿಲ್ಲ. ಎಲ್ಲರನ್ನೂ ತುಂಬ ಇಷ್ಟಪಡೋರು, ಚೆನ್ನಾಗಿ ಮಾತಾಡ್ಸೋರು, ಆ ಥರ ಯಾರೂ ಇರಲಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಇವಾಗ ಸಿನಿಮಾ ಎಲ್ಲ ಕಡೆ ಬರ್ತಾ ಇರುವಂಥದ್ದು, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಇದಲ್ಲೇ 3ನೇ ವಾರ ಓಡ್ತಿದೆ. ಜನರು ಎಲ್ಲ ಅಭಿಮಾನಿಗಳು ಸಹ ಬಂದು ನೋಡ್ತಾ ಇದ್ದಾರೆ. ಒಬ್ಬ ಕಲಾವಿದನ ಈಗ ಇಂಡಸ್ಟ್ರಿ ಕಾಲಿಟ್ಟರನ್ನು ಬೆಳೆಸ್ತಾ ಇದ್ದಾರೆ. ಈಗಲೇ ಬೆಳೆಸಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಡೇನೂರು ಮನೋಹರ ವೈಫ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನಾವು ಎಲ್ಲ ಸಪೋರ್ಟಿಂಗ್ ನಿಂತಿದ್ದಾರೆ. ಆ ಥರ ಯಾರೂ ಕೆಟ್ಟದ್ದು ಮಾಡಿದ್ದಾನೆ ಅನ್ನೋದು ಅವ್ರ ಮೈಂಡಲ್ಲಿ ಏನೂ ಇಲ್ಲ. ನಿಮ್ಮ ಮಗಳು ಕೂಡ ಅವರಿಗೆ ಏನಾದರೂ ಗೊತ್ತಾಗಿತ್ತಾ ಅಪ್ಪ ಇಷ್ಟೊಂದು ಒಂದು 4-5 ದಿನದಿಂದ ಮನೇಲಿ ಇರಲಿಲ್ಲ ಅನ್ನುವಂಥದ್ದು? ಸೊ ಏನಾದರೂ ಕೇಳ್ತಾ ಇದ್ರ ಅಪ್ಪ ಇಲ್ಲಿ ಅನ್ನುವಂಥದ್ದು, ಅಥವಾ ಗೊತ್ತಿತ್ತಾ ಅವರಿಗೆ ಅನ್ನುವಂಥದ್ದು? ಇಲ್ಲ, ಆ ಚಿಕ್ಕ ಮಗುಗೆ ನಾವು ಏನು ಹೇಳೋಕ್ಕಾಗಲ್ಲ. ಅವ್ರ ಮೈಂಡಲ್ಲಿ ನಾವು ಏನು ಹೇಳಿರ್ತೀವೋ, ಈಗಿನ ಜನ್ರೇಷನ್ಗೆ ಮಕ್ಕಳು ತುಂಬ ಶಾರ್ಪ್ ಇರ್ತವೆ. ನಾವು ಏನೋ ಹೇಳಿದ್ರು ಅಂದಾಗ ಅವ್ರ ಅಪ್ಪ ಬಂದು ಅದನ್ನೇ ಕೇಳಿಬಿಡ್ತಾರೆ. ಅಪ್ಪ ನೀನು ಜೈಲಲ್ಲಿದ್ದೆ ಅಂತ ಹೇಳ್ಬಿಟ್ಟು. ನಾವು ಆ ಪಾಪಗೆ ಏನೂ ಹೇಳಿಲ್ಲ. ಎಲ್ಲಿ ಕೇಳಿದಾರೆ ಅಂದರೆ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಅಂತೆಲ್ಲ ಹೇಳಿದ್ದೀನಿ ನನ್ನ ಮಗಳಿಗೆ. ಎಷ್ಟೋ ವರ್ಷದ ಪರಿಶ್ರಮ ಮ್ಯಾಮ್. ಇವಾಗ ಯಾರು ಕೂಡ ಈ ಥರ ಪ್ರಮೋಷನ್ಗಳನ್ನ ಮಾಡಿರಲಿಲ್ಲ. ಎಲ್ಲೆಲ್ಲೋ ಹೋಗಿ ಎಲ್ಲೆಡೆ ಹೋಗಿ ಪ್ರಮೋಷನ್ ಮಾಡಿರುವಂಥದ್ದು. ಸಡನ್ನಾಗಿ ಇನ್ನೇನು ಮುಂದೆ ಹೆಜ್ಜೆ ಇಡಬೇಕು ಅನ್ನುವಂಥದ್ದು, ಅದ್ದೂರಿಯಾಗಿ ಇನ್ನೇನು ಥಿಯೇಟ್ರಿಗೆ ಹೋಗಬೇಕು ಅನ್ಬೇಕಾದ್ರೆ ನೈಟ್ ಈ ಥರ ಆಗಿರುವಂಥದ್ದು. ಸೊ ಅದೊಂಥರ ಬರಸಿಡ್ಲು ಬಡ್ದಂಗೆ ಇರುತ್ತೆ. ಸೊ ನಿಮ್ಮ ಮನೇಲಿ ಯಾವ ಥರ ಆಗಿತ್ತು ಅನ್ನುವಂಥದ್ದು? ಅಂದರೆ ಮೇಡಮ್, ಇವ್ರ ಪ್ರಮೋಷನಿಗೋಸ್ಕರ ತುಂಬ, ಅಂದರೆ ಈಗ ನಾವು ಮದುವೆ ಇನ್ವಿಟೇಷನ್ ಹೆಂಗೆ ಕೊಡ್ತೀವಿ ಆ ಥರ ಎಲ್ಲ ಬಂದಿದ್ದಾರೆ ಮೇಡಮ್. ಫಸ್ಟ್ ಮೂವಿ ಮಾಡ್ತಿದ್ದೀನಿ ಸರ್, ನೋಡಿ 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 ಅಂತ ಹೇಳ್ಬಿಟ್ಟು ಎಲ್ಲ ತಲೆ ಹೊಂಚಿದ್ದಾರೆ, ಮಾಡಿದ್ದಾರೆ, ಪ್ರಮೋಷನ್ ಮಾಡಿದ್ದಾರೆ. ನಿದ್ದೆ ಇಲ್ದ, ಊಟ ತಿಂಡಿ ಎಲ್ಲನೂ ಬಿಟ್ಟು ಎಲ್ಲರೂ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟಿಂಗ್ ಮಾಡೋರೆಲ್ಲ ಸೇರಿಬಿಟ್ಟು ಪ್ರಮೋಷನ್ ಮಾಡಿದ್ದಾರೆ. ನಾನು ಇನ್ನೊಂದು ಹೆಜ್ಜೆ ಸ್ಟೆಪ್ ಇಟ್ಬೇಕನ್ನೋ ಟೈಮಲ್ಲಿ ಕೆಳಗಡೆ ಬಿದ್ದರು. ಅದು ತುಂಬ ನೋವಿದೆ. ಭಗವಂತ ಅವ್ನು ನೋಡ್ಕೋತಾನೆ. ಆಗೋದಿಲ್ದವ್ರು ಯಾರು ಇದ್ರ ಮಡೇನವ್ರ ಮನೆಯವರಿಗೆ ನಿಮಗೆ ಗೊತ್ತಿರೋ ಹಂಗೆ? ಇಲ್ಲ ಮೇಡಮ್, ಆ ಥರ ಆಗದೋದ್ರೆ ಯಾರೂ ಇರಲಿಲ್ಲ. ಎಲ್ಲರನ್ನೂ ತುಂಬ ಇಷ್ಟಪಡೋರು, ಚೆನ್ನಾಗಿ ಮಾತಾಡ್ಸೋರು, ಆ ಥರ ಯಾರೂ ಇರಲಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಇವಾಗ ಸಿನಿಮಾ ಎಲ್ಲ ಕಡೆ ಬರ್ತಾ ಇರುವಂಥದ್ದು, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಇದಲ್ಲೇ 3ನೇ ವಾರ ಓಡ್ತಿದೆ. ಜನರು ಎಲ್ಲ ಅಭಿಮಾನಿಗಳು ಸಹ ಬಂದು ನೋಡ್ತಾ ಇದ್ದಾರೆ. ಒಬ್ಬ ಕಲಾವಿದನ ಈಗ ಇಂಡಸ್ಟ್ರಿ ಕಾಲಿಟ್ಟರನ್ನು ಬೆಳೆಸ್ತಾ ಇದ್ದಾರೆ. ಈಗಲೇ ಬೆಳೆಸಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಡೇನೂರು ಮನೋಹರ ವೈಫ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.